ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮಸ್ತಾಗಿರೋ ಪ್ರಾಜೆಕ್ಟ್ ನ ತಗೊಂಡ್ ಬಂದಿದ್ದೇನೆ. ಇದರಿಂದ ನೀವು ಈಸಿಯಾಗಿ ಅಪ್ ಟು $200 ತನಕನೂ ಅರ್ನ್ ಮಾಡ್ಬೋದು. ಸೊ ಪ್ಲೀಸ್ ಪ್ಲೀಸ್ ಡೋಂಟ್ ಫೇಡ್ ದಿಸ್ ಪ್ರಾಜೆಕ್ಟ್. ಮೇ ಬಿ ಇನ್ವೆಸ್ಟ್ಮೆಂಟ್ ಅರೌಂಡ್ ₹50 to ₹100 ತನಕ ಮಾತ್ರ ಇನ್ವೆಸ್ಟ್ಮೆಂಟ್ ಇದೆ. ಸೊ ಪ್ಲೀಸ್ ಡೋಂಟ್ ಫೇಡ್. ಲಾಸ್ಟ್ ಡೇಟ್ ಇದನ್ನ ಕಂಪ್ಲೀಟ್ ಮಾಡೋದಿರೋದು 27th December. Okay guys, let's start the video. ಓಕೆ ಗೈಸ್, ಪ್ರಾಜೆಕ್ಟ್ ಹೆಸರು ಬಂದ್ಬಿಟ್ಟು ಎಕ್ಸ್ಟೀರಿಯೋ ಅಂತ. ಟೋಟಲ್ ಆಲ್ರೆಡಿ $80 million ಫಂಡ್ ನ ರೈಸ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಬೈನಾನ್ಸ್ ಅಲ್ಲಿ ಲಿಸ್ಟ್ ಆಗೋ ಚಾನ್ಸಸ್ 99% ಇದೆ. ಬಿಕಾಸ್ ಬೈನಾನ್ಸ್ ಲ್ಯಾಬ್ಸ್ ಕೂಡ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಫ್ಯೂಚರ್ ಆಫ್ ವೆಬ್ ಅಂಡ್ AI ಗೇಮಿಂಗ್ ಮೇಲೆ ವರ್ಕ್ ಮಾಡೋದಿದೆ. ಸೊ ಇದರಲ್ಲಿ ಏನೇನು ಟಾಸ್ಕ್ಗಳಿರುತ್ತೆ, ಯಾವ ಥರ ಕಂಪ್ಲೀಟ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಪ್ಲೀಸ್ ವಾಚ್ ದ ವಿಡಿಯೋ ಕಂಪ್ಲೀಟ್. ಓಕೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಫಸ್ಟ್ ಬಂದ್ಬಿಟ್ಟು ನಿಮಗೆ ಜಾಯ್ನಿಂಗ್ ಲಿಂಕ್ ಅಂತ ಕೊಡ್ತೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಓಕೆ, ಅದಾದ್ಮೇಲೆ ನೀವು ಜಸ್ಟ್ ಕ್ಲಿಕ್ ಆನ್ ಸೈನ್ ಇನ್. ಅದಾದ್ಮೇಲೆ ನಿಮ್ಗೆ 2 ಆಪ್ಷನ್ ತೋರಿಸುತ್ತೆ, ಒಂದು ಮೆಟಾಮಾಸ್ಕ್, ಇನ್ನೊಂದು ಬೈಬಿಟ್. ಓಕೆ, ಸೊ ಇದು ಜಾಯ್ನ್ ಆಗ್ಲಿಕ್ಕೆ ನಿಮ್ಗೆ ಫಸ್ಟ್ ವಾಲೆಟ್ ಬೇಕು. ಸೊ ವಾಲೆಟ್ ಎಲ್ಲಿಂದ ಸಿಗುತ್ತೆ? ಜಸ್ಟ್ ಎಕ್ಸ್ಟೆನ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮ್ಯಾನೇಜ್ ಎಕ್ಸ್ಟೆನ್ಷನ್ಗೆ ಹೋಗಿ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ರೋಮ್ ವೆಬ್ ಸ್ಟೋರ್ಗೆ ಹೋಗಿ, ಅದಾದ್ಮೇಲೆ ಇಲ್ಲಿ ಬೈಬಿಟ್ ವಾಲೆಟ್ ಅಂತ ಸರ್ಚ್ ಮಾಡಿ. ಬೈಬಿಟ್ ವಾಲೆಟ್. ಓಕೆ, ನಾನು ಆಲ್ರೆಡಿ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡ್ಕೊಂಡಿರ್ತೇನೆ. ನಿಮಗೆ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಕೊಡುತ್ತೆ, ಅದನ್ನು ಅಲೋ ಮಾಡಿಕೊಂಡು ಎಕ್ಸ್ಟೆನ್ಷನ್ನ ಪಿನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಶೋ ಆಗ್ತಿದೆ ಅಲ್ಲ ಸರ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಲೈಕ್ ತೋರಿಸುತ್ತದು, ಲೈಕ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಓಕೆ, ಆ್ಯಡ್ ಟು ಕ್ರೋಮ್ ಅಂತ ಕೊಟ್ಟ ತಕ್ಷಣ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದ ತಕ್ಷಣ ಅದು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ, ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಅಕೌಂಟ್ ಆಪ್ಷನ್ ತೋರಿಸುತ್ತೆ, ಇನ್ನೊಂದು ಇಂಪೋರ್ಟ್ ವ್ಯಾಲೆಟ್ ಅಂತ ತೋರಿಸುತ್ತೆ. ಕ್ಲಿಕ್ ಆನ್ ಕ್ರಿಯೇಟ್ ಅಕೌಂಟು. ಆಫ್ಟರ್ ದಟ್ ನಿಮಗೆ ಪಾಸ್ವರ್ಡ್ ಎಂಟರ್ ಮಾಡೋಕ್ಕೆ ಹೇಳುತ್ತೆ, ಪಾಸ್ವರ್ಡ್ ಎಂಟರ್ ಮಾಡಿ. ಅದಾದಮೇಲೆ 12 ವರ್ಡ್ಸ್ ಕೊಡ್ತಾರೆ. ಓಕೆ, ಅದು ಎಲ್ಲಿಯಾದರೂ ಸೇಫ್ ಆಗಿರೋ ಜಾಗದಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆ, ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಲೈಕ್ ಲ್ಯಾಪ್ಟಾಪ್ ಏನಾದರೂ ಕಳೆದು ಹೋದರೆ, ಲೈಕ್ ಲ್ಯಾಪ್ಟಾಪ್ ಹಾಳಾದರೂ ಏನೋ ಸಮಥಿಂಗ್, ಆ 12 ವರ್ಡ್ಸ್ ಇದ್ರೆ ನೀವು ಈಸಿಯಾಗಿ ನಿಮ್ಮ ವ್ಯಾಲೆಟ್ನ ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಅದನ್ನು ಇನ್ಸ್ಟಾಲ್ ಮಾಡಿ ಆದ ತಕ್ಷಣ ಒಂದ್ಸಲ ರಿಫ್ರೆಶ್ ಮಾಡಿ ಗೈಸ್. ರಿಫ್ರೆಶ್ ಮಾಡಿ ಆದಮೇಲೆ ಜಸ್ಟ್ ಕ್ಲಿಕ್ ಆನ್ ಸೈನ್ ಇನ್. ಇಲ್ಲಿ ಬೈಬಿಟ್ ಶೋ ಆಗುತ್ತಲ್ಲ, ಬೈಬಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೈಬಿಟ್ಗೆ ಒಂದು ಲೈಕ್ ಅಪ್ರೂವಲ್ ಕೇಳುತ್ತೆ. ಸೊ ಎಂಟರ್ ಕನ್ಫರ್ಮ್. ಓಕೆ, ವಿ ಆಲ್ರೆಡಿ ಸೈನ್ ಇನ್ ಮಾಡಿದ್ದೇವೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸುಮಾರು ಟಾಸ್ಕ್ ಇದ್ದಾವೆ. ಕಂಪ್ಲೀಟ್ AI ಮಿಷನ್, ಶೇರ್ AI ಮಿಷನ್, ಇನ್ವೈಟ್ ಫ್ರೆಂಡ್ಸ್, ಆವ್ರೇಜ್ ಪರ್ಫಾರ್ಮೆನ್ಸ್, ಜಾಯಿನ್, ಪೋಸ್ಟರ್, ಟ್ವಿಟರ್, ಲೈಕ್ ಸುಮಾರು ಒಂದು 10 ಟಾಸ್ಕ್ ಇದ್ದಾವೆ. ಸೊ ಇದೆಲ್ಲ ಬಂದ್ಬಿಟ್ಟು ಜಾಯಿನ್ ಟೆಲಿಗ್ರಾಮ್, ಪೋಸ್ಟ್, ರಿಟ್ವೀಟ್, ಲೈಕ್ ಇದೆಲ್ಲ ಬಂದ್ಬಿಟ್ಟು ಒನ್ ಟೈಮ್ ಟಾಸ್ಕ್. ಓಕೆ, ಇದೆಲ್ಲ ಕಂಪ್ಲೀಟ್ AI ಮಿಷನ್ ಮತ್ತು ಶೇರ್ AI ಮಿಷನ್ ಬಂದ್ಬಿಟ್ಟು ಡೈಲಿ ಇರುತ್ತೆ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು December 27 ತನಕ ಇರುತ್ತೆ. ಸೊ ಗ್ರಾಬ್ ಆಸ್ ಮಚ್ ಆಸ್ ಪಾಯಿಂಟ್ಸ್. ಲೈಕ್ ನಿಮಗೆ ರಿವಾರ್ಡ್ ಬಂದ್ಬಿಟ್ಟು ಬೇಸ್ಡ್ ಆನ್ ಯುವರ್ ಎಷ್ಟು ಪಾಯಿಂಟ್ಸ್ ಇರುತ್ತೆ ಅದ್ರ ಮೇಲೆ ನಿಮಗೆ ಟೋಕನ್ಸ್ನ ಅಲೋಕೇಟ್ ಮಾಡ್ತಾರೆ. ಸೊ ಪ್ಲೀಸ್ ಡೋಂಟ್ ಫೇಡ್ ದಿಸ್ ಪ್ರಾಜೆಕ್ಟ್. ಓಕೆ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನಂದರೆ, ಸೊ ಇದನ್ನ ಇಲ್ಲಿ ಶೇರ್ AI ಮಿಷನ್ ಅಂತ, ಇದನ್ನು ಹೇಗೆ ಕಂಪ್ಲೀಟ್ ಮಾಡೋದಂದರೆ, ಸೊ ಇಲ್ಲಿ ಆಪ್ಷನ್ ಇರುತ್ತೆ ಶೇರ್ ಅಂತ. ಶೇರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು 2 ಆಪ್ಷನ್ ತೋರಿಸುತ್ತೆ. ಓಕೆ, ಟ್ವಿಟರ್ ಮತ್ತು ಫೇಸ್ಬುಕ್ ಅಂತ 2 ಆಪ್ಷನ್ ತೋರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಟ್ವಿಟರ್. ಅದಾದಮೇಲೆ ಅದು ಟ್ವಿಟರ್ಗೆ ಮೂವ್ ಆಗುತ್ತೆ. ಸೊ ಪೋಸ್ಟ್ ಮಾಡಿ ಅಷ್ಟೇ. ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. ಸೊ ಓಕೆ, ಅದೇ ಥರ ಬ್ಯಾಕ್ ಬಂದು ಇದನ್ನು ಕ್ಲೋಸ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಶೋ ಆಗುತ್ತೆ ಕ್ಲೈಮ್ ರಿವಾರ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ,
ದ ಸ್ಕೋರ್ ಯು ವಿಲ್ ಗೆಟ್ ಟು ಕ್ಲೈಮ್. ಇದು ಯಾಕೆ ಡಿಫ್ರೆನ್ಸ್ ಅಂದರೆ ಇಲ್ಲಿ 2 ಪಾಯಿಂಟ್ ಸಿಗುತ್ತೆ, ಇಲ್ಲಿ 3 ಪಾಯಿಂಟ್. ನೀವು ಒಂದು ವೇಳೆಯಲ್ಲಿ ನಾವು ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ 2 ವಾಲೆಟ್ ತೋರಿಸ್ತು, ಒಂದು ಮೆಟಾಮಾಸ್ಕ್ ಮತ್ತು ಬೈಬಿಟ್. ಸೊ ನೀವು ಮೆಟಾಮಾಸ್ಕಿಂದ ಕನೆಕ್ಟ್ ಮಾಡಿದ್ರೆ ನಿಮಗೆ 2 ಪಾಯಿಂಟ್ಸ್ ಮಾತ್ರ ಸಿಗುತ್ತೆ. ಸೊ ನೀವು ಬೈಬಿಟ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿದರೆ ನಿಮಗೆ 3 ಪಾಯಿಂಟ್ ಸಿಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಿಮಗೆ ಈ ಪಾಯಿಂಟ್ಸ್ ಕ್ಲೈಮ್ ಮಾಡಲಿಕ್ಕೆ ಚಿಲ್ಲರ್ ಲೈಕ್ ಪೈಸೆ ಲೆಕ್ಕದಲ್ಲಿ ಫೀಸ್ ಕೇಳ್ತಾರೆ. ಓಕೆ, ಇದನ್ನು ಹೇಗೆ ತಗೊಳ್ಳೋದು ನಾವು ಅಂತ. ಸೊ ನಿಮ್ಗೆ ಇನ್ನೂ ಓಕೆ, ನಾನು ಇವಾಗ ಒಂದು $2 ಲಿಸ್ಟ್ ಬ್ರಿಡ್ಜ್ನ ಮಾಡ್ಕೊಳ್ತೇನೆ BNB ಸ್ಮಾರ್ಟ್ ಚೈನಿಂದ ಎಕ್ಸ್ಟೀರಿಯರ್ ಚೈನ್ಗೆ. ಸೊ ಓಕೆ, ರಿವ್ಯೂ ಬ್ರಿಡ್ಜ್ ಮೇಲೆ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಸ್ವಲ್ಪ BNB ಫೀಸ್ ಕಟ್ ಆಗುತ್ತೆ, ಅರೌಂಡ್ $0.5. ಇದು ಕಂಪ್ಲೀಟ್ ಆಗಲಿಕ್ಕೆ ಅರೌಂಡ್ ಅಟ್ಲೀಸ್ಟ್ 3 ಮಿನಿಟ್ಸ್ ತನಕ ತಗೊಳುತ್ತೆ. ಓಕೆ, ಬ್ರಿಡ್ಜ್ ಆಗೋಷ್ಟಿಗೆ. ಓಕೆ ಗೈಸ್, ನಂದು ಇಲ್ಲಿ ಬ್ರಿಡ್ಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಈ ಪೇಜ್ನ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈ ಪೇಜಿಗೆ ಬರುವ. ಓಕೆ, ಸೊ ನಾನು ಇವಾಗ ಕ್ಲೈಮ್ ವಿತ್ ಬೈಬಿಟ್ ಅಂತ ಕೊಡ್ತೇನೆ. ಸೊ ನಂಗೆ ಬೈಬಿಟಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ, ಕನ್ಫರ್ಮ್ ಅಂತ ಕೊಡಿ. ಸೊ ಕನ್ಫರ್ಮ್. ಓಕೆ, ಸೇಮ್ ಇದೇ ಥರ ಪ್ರತಿಯೊಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಾನು ಡನ್ ಆಯಿತು ಸರ್. ಸೊ ಮೈ ಟಾಸ್ಕ್ ಸ್ಕೋರ್ ಇಸ್ 3. ಓಕೆ, ಸೇಮ್ ಅದೇ ಥರ ಇದು ಕಂಪ್ಲೀಟ್ AI ಮಷಿನ್. ಇದು ಯಾವ ಥರ ಕಂಪ್ಲೀಟ್ ಮಾಡೋದಂದರೆ, ಸೊ ಇಲ್ಲಿ ಟ್ರಸ್ಟ್ ವ್ಯಾಲ್ಯೂ ಅಂತ ಏನಿದೆ 50% ಇದೆ. ಸೊ ಇದನ್ನು ಈ ಕ್ವಶನ್ ಬಂದುಬಿಟ್ಟು ಫುಲ್ ಕಾಪಿ ಮಾಡ್ಕೊಳ್ಳಿ ಗೈಸ್. ಕಾಪಿ ಮಾಡ್ಕೊಂಡ ತಕ್ಷಣ ChatGPT ಓಪನ್ ಮಾಡಿ, ಇದನ್ನು ಪೇಸ್ಟ್ ಮಾಡಿ ಗಿವ್ ಮಿ ಆನ್ಸರ್ ಅಂತ ಟೈಪ್ ಮಾಡಿ. ಸೊ ಜಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ, ಈ ಕಡೆ ಬನ್ನಿ, ಇಲ್ಲಿ ಆನ್ಸರ್ ಎಂಟರ್ ಮಾಡೋಕ್ಕಿರುತ್ತೆ, ಎಂಟರ್. ಓಕೆ, ಸೊ ಅದು ಲೈಕ್ ಇವ್ಯಾಲ್ಯುವೇಟ್ ಮಾಡ್ತಾ ಇರುತ್ತೆ. ಸೊ ಇದು ಟ್ರಸ್ಟ್ ವ್ಯಾಲ್ಯೂ ಆಲ್ರೆಡಿ ನನ್ನ 50 ಇದೆ. ಸೊ ಇದು ಇನ್ಕ್ರೀಸ್ ಆಗಬೇಕು. ಓಕೆ, ಇಫ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಮೇ ಬಿ ನನ್ನ ಆನ್ಸರ್ ಸ್ವಲ್ಪ ರಾಂಗ್ ಇದೆ ಅಂತ. ಅಫ್ಕೋರ್ಸ್ ರಾಂಗ್ ಇರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೊ ಸೇಮ್ ಇಲ್ಲಿಗೆ ಬನ್ನಿ, ಸೊ ಸೇಮ್ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ, ಇನ್ನೂ ಕಡಿಮೆ ಹೋಗುತ್ತಾ? ಅಯ್ಯೋ ಪರವಾಗಿಲ್ಲ, ನಮ್ದೇನು ಹೋಗೋದಿದೆ. ಓಕೆ, ಸೇಮ್ ಇದೇ ಥರ ಇವಾಗ ಏನು ಮಾಡಿ ಅಂದರೆ ಗಿವ್ ಮೀ ಆನ್ಸರ್ ಇನ್ ಹ್ಯೂಮನ್ ನೇಚರ್. ಸೊ ಕಾಪಿ ಅಗೈನ್, ಕಮ್ ಹಿಯರ್, paste. You didn't quality a challenge, you got 1 base score. ಓಕೆ, ಪರವಾಗಿಲ್ಲ. ಓಕೆ, ಕ್ಲೈಮ್ ಮೇಲೆ ಕ್ಲಿಕ್ ಮಾಡು, ಸೇಮ್ ಅಗೇನ್ ಬೈಬಿಟ್. ವಾಪಸ್ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲೈಮ್ ಆಯಿತು ಆಲ್ರೆಡಿ. ಇದು ಆಲ್ರೆಡಿ ಕ್ಲೈಮ್ ಮಾಡಿದ್ದೇನಲ್ಲ, ಇನ್ನೊಂದ್ಸಲ ಕ್ಲೈಮ್ ಮಾಡ್ಕೊಳ್ಳುವ. ಸೊ ಅಲ್ಲ, ಅದು ಬೇರೆ ಟೈಮಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದು, ಅದೊಂದ್ಸಲ ಕ್ಲೈಮ್ ಮಾಡ್ಕೋಬೋದು ಮತ್ತು ಇದೊಂದ್ಸಲ ಕ್ಲೈಮ್ ಮಾಡ್ಕೋಬೋದು. ಓಕೆ, ಸೊ ನಿಮಗೆ ಎಲ್ಲ ಲಿಂಕ್ ಬಂದುಬಿಟ್ಟು ಟೆಲಿಗ್ರಾಮಲ್ಲೇ ಸಿಗುತ್ತೆ, ಎಲ್ಲ ಲಿಂಕ್ಸ್ ಪ್ಲಸ್ ಅಪ್ಡೇಟ್ಸ್. ಈ ಏರ್ ಡ್ರಾಪ್ ಯಾವ ಥರ ಅಂದರೆ ಲೈಕ್ ಒಂದು ಸಲ ಮಾಡಿಬಿಟ್ರೆ ಮುಗ್ದೋಗಲ್ಲ, ಅದ್ರ ರಿಗಾರ್ಡಿಂಗ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಸೊ ನಾನು ಯಾವ ತಕ್ಷಣ ಅಪ್ಡೇಟ್ ಬರುತ್ತೆ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೇನೆ. ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ಗೂ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವೊಂದು ಸ್ಮಾಲ್ ಅಪ್ಡೇಟ್ಸ್ಗಳಿರುತ್ತೆ, ಅದನ್ನು ನಾನು ಟೆಲಿಗ್ರಾಮಲ್ಲೇ ಕ್ಲಿಯರ್ ಮಾಡ್ಬೋದು. ಸೊ ಪ್ಲೀಸ್
ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್, ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೇನೆ. ಅಲ್ಲಿ ಹೋಗಿ ಚಾನಲ್ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಲಿಂಕ್ನ ನಾನು ಅಲ್ಲೇ ಪ್ರೊವೈಡ್ ಮಾಡಿರ್ತೇನೆ. ಓಕೆ, ಅದಾದಮೇಲೆ ಇನ್ವೈಟ್ ಫ್ರೆಂಡ್ಸ್, ಅವರೇಜ್ ಪರ್ಫಾರ್ಮೆನ್ಸ್ ಮಿಷನ್, ಓಕೆ. ಜಸ್ಟ್ ಅದಾದಮೇಲೆ ಸಮ್ ಪರ್ಫಾರ್ಮೆನ್ಸ್ ಜಾಯಿನ್ ಟೆಲಿಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇದು ಓಪನ್ ಆಗುತ್ತೆ, ಟೆಲಿಗ್ರಾಮ್ ಓಪನ್ ಆಗುತ್ತೆ. ಓಪನ್ ಟೆಲಿಗ್ರಾಮ್ ಇನ್ ಡೆಸ್ಕ್ಟಾಪ್ ಕೊಡಿ, ಲೈಕ್ ಆ ಚಾನಲ್ ಓಪನ್ ಆಗುತ್ತೆ. ಜಸ್ಟ್ ಕ್ಲಿಕ್ ಆನ್ ಜಾಯಿನ್. ಅದಾದಮೇಲೆ ಇಲ್ಲಿ ನೀವು ಜಸ್ಟ್ ಲೈಕ್ ಜಾಯ್ನ್ ಆಗೋದು ಬೇಕಾಗಿಲ್ಲ ಇದರಲ್ಲಿ, ಜಸ್ಟ್ ಅದ್ರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕ್ಲೈಮ್ ಆಪ್ಷನ್, ಸೇಮ್ ಕ್ಲೈಮ್ ವಿತ್ ಬೈಬಿಟ್. ಓಕೆ, ಎಲ್ಲ ಸಿಂಪಲ್ ಟಾಸ್ಕ್ಗಳಿದ್ದಾವೆ. ಸೇಮ್ ಯಾವ ಥರ ಪ್ರೊಸೀಜರ್ನ ಹೇಳ್ಕೊಟ್ಟಿದ್ದೇನೆ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಲೈಕ್, ರೀಟ್ವೀಟ್, ಫಾಲೋ ಎಲ್ಲ ಇರುತ್ತೆ. ಅದ್ರ ಬಗ್ಗೆ ಗೋ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಬ್ಯಾಕ್ ಬನ್ನಿ. ಸೊ ಅಷ್ಟೇ. ಅದಾದಮೇಲೆ ನಿಮ್ಮದು ಪಾಯಿಂಟ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ರೀಟ್ವೀಟ್, ಪೋಸ್ಟ್, ಫಾಲೋ, ಲೈಕ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಈ ಟಾಸ್ಕ್ ಇರುತ್ತಲ್ಲ, ಯಾವುದು ಕಂಪ್ಲೀಟ್ ಎ ಐ ಮಿಷನ್ ಮತ್ತು ಶೇರ್ ಎ ಐ ಮಿಷನ್, ಇದು ಡೈಲಿ ಇರುತ್ತೆ. ಇಲ್ಲಿ ಇದು ಟ್ವಿಟರ್ದೆಲ್ಲ ಕೆಲವೊಮ್ಮೆ ಬರುತ್ತೆ, ಕೆಲವೊಂದು ಸಲ ಒಂದೇ ಟೈಮಲ್ಲಿ ಇರುತ್ತೆ. ಓಕೆ, ಡೈಲಿ ಬಂದುಬಿಟ್ಟು ನಿಮ್ದು ಆ್ಯಸ್ ಮಚ್ ಆ್ಯಸ್ ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಏರ್ ಡ್ರಾಪ್ ಸಿಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಪ್ಲಸ್ ಟೋಕನ್ ಅಲೋಕೇಶನು ಜಾಸ್ತಿ ಇರುತ್ತೆ. ಸೊ ಫೈನಲ್ ಕಾಲ್ ಟು ಅರ್ನ್ ಎಕ್ಸ್ಟೀರಿಯೋ ಬಿಫೋರ್ ಟಿ ಜೆ ಅಂದರೆ ಟೋಕನ್ ಜನರೇಷನ್ ಇವೆಂಟ್. ಸೊ ಅದು ಮೇ ಬಿ ನೆಕ್ಸ್ಟ್ 2025 Q1ನಲ್ಲಿ ನಡೆಯುವ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನಾದರೂ ಆ್ಯಡ್ ಮಾಡೋಕ್ಕಿರುತ್ತೆ ನೋಡಿ. ಇಮೇಲ್, ನಿಮಗೆ ಇಮೇಲ್ ಬೈಂಡ್ ಮಾಡಿ. ಓಕೆ, ವೆರಿಫಿಕೇಶನ್ ಕೋಡ್ ಕೇಳುತ್ತೆ. ದಿಸ್ ಇಮೇಲ್ ಈಸ್ ಆಲ್ರೆಡಿ ಬೌಂಡ್ ಟು ಅನದರ್ ಅಕೌಂಟ್. ಇದು ಬೇಡ, ಬೇರೆ ಹಾಕುವ. WGO ಆಕಾಶ್. ಓಕೆ, ನಾನು ಅದನ್ನು ಇಮೇಲ್ ಎಂಟರ್ ಮಾಡ್ತೇನೆ, ಸಾರಿ ಕೋಡ್ನ. ನೀವು ಬರ್ತಿಲ್ಲ, ಮೇ ಸರ್ವರ್ ಇಶ್ಯೂ ಇರುತ್ತೆ. ಅದಾದಮೇಲೆ ನೀವು ಇಮೇಲ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಕ್ ನೇಮ್ ಏನಾದರೂ ಇಟ್ಕೊಳ್ಳಿ. ಓಕೆ, ನಾನು ಕಾರ್ಯ. ಅದಾದಮೇಲೆ ನಿಕ್ ನೇಮ್ ಸೇವ್ ಮಾಡ್ಕೊಳ್ಳಿ. ಅಬೌಟ್ ಮೇಡ್ ಏನಾದರೂ ಕೊಡಿ, ಇಟ್ಕೊಳ್ಳಿ. ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅಕೌಂಟಿಗೆ ಹೋಗಿ ಅಕೌಂಟಲ್ಲಿ ಏನಾದರೂ ಬೈಂಡ್ ಮಾಡಿ. ಗೂಗಲ್, ಟ್ವಿಟರ್, ಡಿಸ್ಕಾರ್ಡ್, ಫೇಸ್ಬುಕ್ ಇದ್ರೆ ಬೈಂಡ್ ಮಾಡಿ. ಅದಾದಮೇಲೆ ವಾಲೆಟ್ಗೆ ಬನ್ನಿ. ವಾಲೆಟ್ ಬಂದು ಆದ ತಕ್ಷಣ ಇದು ಆಲ್ರೆಡಿ ಕನೆಕ್ಟ್ ಮಾಡಿರ್ತೇವೆ. ಇಲ್ಲಿ ಒಂದು ಕ್ರಿಯೇಟ್ ಮಾಡೋಕ್ಕೆ ತೋರಿಸಿರುತ್ತೆ, ಜಸ್ಟ್ ಕ್ಲಿಕ್ ಆನ್ ದಟ್. ಅದಾದಮೇಲೆ ಇದೆಲ್ಲ ಬೈ ಮಾಡಿಕೊಂಡು ಪ್ರೊಫೈಲ್ಗೆ ಬನ್ನಿ. ಅದಾದಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ಇಷ್ಟೇ ಗೈಸ್. ಇಲ್ಲಿ ಇತ್ತು ಔಟ್ ಟು ಅರ್ನ್ ಪಾಯಿಂಟ್ಸ್. ಎಕ್ಸ್ಟೀರಿಯೋ ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಓಕೆ ಗೈಸ್, ಇಷ್ಟೇ. ಎವ್ರಿ ಡೇ ಬಂದುಬಿಟ್ಟು ಈ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಲೈಕ್ ಇದೇ ಪ್ರತಿಯೊಂದು ಸಲನೂ ನಾವು ಚಾನಲ್ಗೆ ಹೋದ ತಕ್ಷಣ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ನೆಸೆಸಿಟಿ ಇಲ್ಲ, ಜಸ್ಟ್ ಆ್ಯಡ್ ಟು ಬುಕ್ ಮಾಡ್ಕೊಡಿ. ಅದಾದಮೇಲೆ ನಿಮಗೆ ಪ್ರತಿಯೊಂದು ಲೈಕ್ ಜಾಯ್ನಿಂಗ್ ಲಿಂಕ್, ವಾಲೆಟ್ ಲಿಂಕ್, ಪ್ಲಸ್ ಬ್ರಿಡ್ಜ್ ಲಿಂಕ್ ನಾನು ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೇನೆ. ಪ್ಲಸ್ ರೆಫರ್ ಕೋಡನ್ನು ಹಾಕಿರ್ತೇನೆ. ರೆಫರ್ ಕೋಡಿಂದ ನಿಮಗೆ 10% ಏನೋ ಬೋನಸ್ ಸಿಗುತ್ತೆ. ಓಕೆ, ರೆಫರ್ ಕೋಡ್ನ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಕೊಡೋಕ್ಕೆ ಕ್ರಿಯೇಟ್ ಮಾಡ್ತಾ ಇರುತ್ತೇನೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.